ಇನ್ನು ಈ RTPS ಕಾಮಗಾರಿ ಟೆಂಡರ್ಗೆ ಬಿಜೆಪಿ ಕೂಡ ಆಕ್ಷೇಪ ಎತ್ತಿದೆ. ಕಾಮಗಾರಿಗೆ ಈಗಾಗಲೇ 40 ಕೋಟಿ ಬಿಡುಗಡೆಯಾಗಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ಷೇಪವೆತ್ತಿದ್ದಾರೆ. ಸರ್ಕಾರ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಹೋಗಿದೆ. ರಾಯಚೂರು ಥರ್ಮಲ್ ಪ್ಲಾಂಟ್ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಪ್ಲಾಂಟ್ನಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನೋದು ಅವರ ಆರೋಪ. ನೇರವಾಗಿ ಸರ್ಕಾರದ ವಿರುದ್ಧನೇ ಆರೋಪ ಮಾಡ್ತಾ ಇದ್ದಾರೆ. ಕಾಮಗಾರಿಗೆ ಈಗಾಗಲೇ 40 ಕೋಟಿ ಬಿಡುಗಡೆ ಆಗಿದೆ. ಸರ್ಕಾರ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಹೋಗಿದೆ. ರಾಯಚೂರು ಥರ್ಮಲ್ ಪ್ಲಾಂಟ್ನಲ್ಲಿ ಗೋಲ್ಮಾಲ್ ಆಗಿದೆ. ಈ ಪ್ಲಾಂಟ್ನಲ್ಲಿ ಕಾಮಗಾರಿಗೆ 140 ಕೋಟಿ ಟೆಂಡರ್ ಕರೆಯಲಾಗಿತ್ತು. ಭ್ರಷ್ಟಾಚಾರದ ಹೊಣೆಯನ್ನ ಸರ್ಕಾರವೇ ಹೊರಬೇಕು, ಸಿಎಂ ಸಚಿವ KJ ಜಾರ್ಜ್ ಅವರೇ ಹೊರಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. 260 ಕೋಟಿ ರೂಪಾಯಿಗಳ ಹಗರಣವೊಂದನ್ನು ನಾವು ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಿಲುವಳಿ ಸೂಚನೆಯನ್ನು ಮಂಡಿಸಿದಾಗ ಇದು ವಿಷಯ ಟೆಕ್ನಿಕಲ್ ಇದೆ ಅನ್ನೋ ಕಾರಣಕ್ಕೆ ನಮಗೆ ಅವಕಾಶವನ್ನು ನಿರಾಕರಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಪವರ್ ಕಾರ್ಪೊರೇಷನ್ನ ಅಧ್ಯಕ್ಷರಿದ್ದಾರೆ, ಪ್ರೆಸಿಡೆಂಟ್ ಅವರೇ ಇರ್ತಾರೆ, ಚೇರ್ಮನ್. ಅವರು ಸದನದಲ್ಲಿ ಇದ್ದರು, ಅವರು ಉತ್ತರನೂ ಕೊಡ್ಬೋದಾಗಿತ್ತು. ರಾಯಚೂರು ಥರ್ಮಲ್ ಪ್ಲಾಂಟ್ ಇಲ್ಲಿ 128 ಕೋಟಿ ರೂಪಾಯಿನ ಒಂದು ಟೆಂಡರು, ಬಳ್ಳಾರಿ ಥರ್ಮಲ್ ಪ್ಲಾಂಟ್ ಅಲ್ಲಿ 140 ಕೋಟಿ ರೂಪಾಯಿನ ಟೆಂಡರ್, ಒಟ್ಟಿಗೆ 268 ಕೋಟಿ ರೂಪಾಯಿನ ಇದು ಹಗರಣ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಏನಿದು ಅಕ್ರಮ? ಒಂದು ಕಡೆ ಕಾಂಗ್ರೆಸ್ನ ಶಾಸಕರೇ ಅಕ್ರಮ ನಡೆದಿದೆ ಅನ್ನೋದರ ಬಗ್ಗೆ ಪತ್ರ ಬರೆದಿದ್ದಾರೆ. ಈ ಕಾಮಗಾರಿಯ ಮರುಪರಿಶೀಲನೆ ನಡೆಸಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ 106 ಕೋಟಿಯ ಅಕ್ರಮ ಇಲ್ಲಿ ನಡೆದಿದೆ ಅಂತ. ಒಟ್ಟಾರೆ ಈ ಕಾಮಗಾರಿಯಲ್ಲಿ ನಡೆದಿರುವಂತಹ ಅಕ್ರಮ, ಅದರ ಬಗ್ಗೆ ಯಾವ ರೀತಿ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಟಾಕ್ ನಡೀತಾ ಇದೆ? ವೀಣಾ, ಈಗಾಗಲೇ ಅಂತೆ ರಾಯಚೂರಿನ ಅತ್ಯಂತ ಪುರಾತನವಾದಂಥ ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್ ಇದೆ. ಅಲ್ಲಿ ವಿವಿಧ ಕಾಮಗಾರಿಗಳಿಗೆ ಒಂದು ಟೆಂಡರ್ ಅನ್ನು ಕರೀತಾರೆ. ಸರಿಸುಮಾರಾಗಿ 128 ಕೋಟಿಯ ಕಾಮಗಾರಿಯ ನೇರವಾಗಿ ಒಬ್ಬೇ ಗುತ್ತಿಗೆದಾರರಿಗೆ ಕೊಡಬೇಕು. ಆದರೆ ಇಂಟರ್ನ್ಯಾಷನಲ್ ಬಿಡ್ ಅಲ್ಲಿ ಮಾರ್ಕೆಟ್ ಮಾಡೋದ ಬದಲು ಕೇವಲ ತುಂಡು ಗುತ್ತಿಗೆ ಮಾಡಿ, ಅಂದ್ರೆ 20 ಕೋಟಿ 30 ಕೋಟಿ ಹೀಗೆ 4 ತುಂಡುಗಳಾಗಿ ಮಾಡಿ ತಮಗೆ ಬೇಕಾಗಿರ್ತಕ್ಕಂಥ ಮುಂಬೈ ಮೂಲದ ಒಂದು ಕಂಪನಿಗೆ ಟೆಂಡರ್ ಅನ್ನು ಕೊಡಲಾಗಿದೆ ಅನ್ನೋ ಆರೋಪವನ್ನು ನೇರವಾಗಿ ಕಾಂಗ್ರೆಸ್ ಶಾಸಕ, ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಈ ಟೆಂಡರ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸುವ ಮೂಲಕ ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಸರ್ಕಾರದಲ್ಲಿ ಸರಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತಾಗಿದೆ ಅನ್ನೋ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಯಾಕಂದ್ರೆ ಯಾವುದೇ ಒಂದು ಕಾಮಗಾರಿಯ ಅದರದೇ ಅಂತ ಸ್ಥಾನಮಾನ ಇರ್ತದೆ, ಅಂದ್ರೆ ಯಾವ ಲೆವೆಲ್ ಅಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಗುತ್ತಿಗೆ ಕರೆದಿರ್ತದೆ. ಆದ್ರೆ ತುಂಡು ಗುತ್ತಿಗೆ ಕೊಡುವ ಮೂಲಕ ಎಲ್ಲ ಒಂದ್ ಕಡೆ ಯಾರೋ ಒಬ್ಬ ವ್ಯಕ್ತಿಗೆ ಲಾಭದಾಯಕವಾಗಿ ಮಾಡೋದಕ್ಕಂತ ಉದ್ದೇಶದಿಂದ ತುಂಡು ಗುತ್ತಿಗೆ ಮಾಡಲಾಗಿದೆ. ಇದು ಕೇವಲ ರಾಯಚೂರು ಪವರ್ ಪ್ಲಾಂಟ್ಗೆ ಮಾತ್ರ ಸೀಮಿತವಾಗಿಲ್ಲ. ರಾಯಚೂರಲ್ಲಿ ಯಾವ ರೀತಿಯಾಗಿ 128 ಕೋಟಿಯ ಕಾಮಗಾರಿ ಇತ್ತು, ಅದೇ ರೀತಿ ಬಳ್ಳಾರಿಯ ಥರ್ಮಲ್ ಪವರ್ ಪ್ಲಾಂಟ್ ಕೂಡ, ಅಂದ್ರೆ ರಾಯಚೂರದು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥ ಹಂತದಲ್ಲಿದ್ದು 40 ಕೋಟಿ ಕೂಡ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನೋ ಮಾತನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಯಾವಾಗ ರಾಯಚೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಕೂಡ ಇದೇ ಮಾದರಿಯಲ್ಲಿ 140 ಕೋಟಿಯ ಟೆಂಡರ್ ಅನ್ನು ಕರೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಅಲ್ಲಿದು ಬಳ್ಳಾರಿಯದ್ದು ಮತ್ತು ರಾಯಚೂರದ್ದು ಎರಡು ತೆಗೆದುಕೊಂಡ್ರೆ ಸರಿಸುಮಾರಾಗಿ ಇದು 268 ಕೋಟಿಯ ಹಗರಣ ಅನ್ನುವಂಥದ್ದು ಬಿಜೆಪಿಯ ಒಂದು ಆರೋಪವಾಗಿದೆ. ಸ್ವತಃ ರಾಯಚೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬರ್ತಕ್ಕಂಥ RTPS ಅಲ್ಲಿ ಇಂಥದ್ದೊಂದು ಘಟನೆ ಆಗಿದೆ, ಅದರ ಬಗ್ಗೆ ಸ್ಪಷ್ಟೀಕರಣ ಬೇಕು. ಇದನ್ನು ಏನಾದರೂ ಕೈ ಬಿಡದೆ ಇದ್ರೆ ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸ್ವತಃ ಆಡಳಿತಾರೂಢ ಪಕ್ಷದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರು ನೇರವಾಗಿ ಇಂಧನ ಇಲಾಖೆಗೆ ಒಂದು ಪತ್ರವನ್ನು ಬರ್ತಿದ್ರೆ, ಕೆಲವೊಂದು ಕಾಮಗಾರಿ ಅನವಶ್ಯಕತೆಯಾಗಿದೆ, ಅಂದ್ರೆ ಯಾವ ಕಾಮಗಾರಿ ಬೇಕು ಅದಕ್ಕೆ ಮಾತ್ರ ಟೆಂಡರ್ ತಗೊಳ್ಳಿ. ಸದ್ಯಕ್ಕೆ KPCL ನಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಕಾಮಗಾರಿ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾವುದಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಮಾಡಿ, ಉಳಿದಂಥದ್ದು ಬೇಡ. ಇದೇನಾದರೂ ಮುಂದುವರೆದ್ರೆ ಸಾರ್ವಜನಿಕವಾಗಿ ಒಂದು ವಿರೋಧ ವ್ಯಕ್ತವಾಗುತ್ತೆ, ನಾನು ಕೂಡ ಹೋರಾಟ ಮಾಡಬಹುದು ಅನ್ನೋ ಮಾತನ್ನು ಕೂಡ ಹೇಳುವ ಮೂಲಕ ಒಂದು ಸುದೀರ್ಘವಾದ ಪತ್ರವನ್ನು ದದ್ದಲ್ ಅವರು ಇಲ್ಲಿ ಬರೆದಿದ್ದಾರೆ. ವೀಣಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.